ಮಹದೇವಪುರ ಕ್ಷೇತ್ರದ ಕುಂಬೇನ ಅಗ್ರಹಾರದ 2ನೇ ಅಡ್ಡ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಹಾಗೂ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಪೂರ್ವ ನಗರ ಪಾಲಿಕೆಯ ಆಯುಕ್ತರಿಗೆ ಕರುನಾಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಕುಂಬೇನ ಅಗ್ರಹಾರ ಗ್ರಾಮದಲ್ಲಿ ಎಲ್ಲ ಅಡ್ಡ ರಸ್ತೆಗಳಿಗೆ ಕಾಂಕ್ರೀಟ್ ಹಾಕಿದ್ದು, ಚರಂಡಿ ಸಹ ಮಾಡಿದ್ದು, 2ನೇ ಅಡ್ಡ ರಸ್ತೆಗೆ ಇದುವರೆಗೆ ಕಾಂಕ್ರೀಟ್ ಆಗಲಿ ಟಾರ್ ಆಗಲಿ ಹಾಕಿರುವುದಿಲ್ಲ ಮತ್ತು ಚರಂಡಿಯೂ ಸಹ ಇರುವುದಿಲ್ಲ. ಕುಡಿಯುವ ನೀರಿನ ಪೈಪ್ಲೈನ್ ಸಹ ಮಾಡಿರುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸುತ್ತಿಲ್ಲ. ಹಾಗಾಗಿ ಇದರ ಕುರಿತು ಪರಿಶೀಲನೆ ನಡೆಸಿ ಸೂಕ್ತವಾದ ಕ್ರಮ ಕೈಗೊಂಡು ಊರಿನ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಜ್ಯೋತಿಕುಮಾರ್ ಆಚಾರ್ಯ, ಕರುನಾಡ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಮಹದೇವಪುರ BBMP ಹತ್ರ ಇದ್ದೀರಿ. ವಿಚಾರ ಇಷ್ಟೇ, ಕಳೆದ ಬಾರಿ ನಾನು ಲೈವಲ್ಲೂ ಮಾತಾಡಿದ್ದೆ. ಏನು ಊಡಿ ವಾರ್ಡು 54ಕ್ಕೆ ಸಂಬಂಧಪಟ್ಟಂಥ ಕುಂಬೇನಗರ ಗ್ರಾಮದಲ್ಲಿ 2ನೇ ಮುಖ್ಯ ರಸ್ತೆಯಲ್ಲಿ ಮೂಲಭೂತ ಸೌಕರ್ಯಗಳಾಗಿದ್ದಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ರಸ್ತೆ, ವಿಶೇಷವಾಗಿ ರಸ್ತೆ ಅಂತೂ ತುಂಬ ಹದಗೆಟ್ಟಿದೆ. ಜನಗಳು ಓಡಾಡೋಕ್ಕೆ ಪರಿಸ್ಥಿತಿ ತುಂಬ ಹದಗೆಟ್ಟಿರೋಂಥ ನಿರ್ಮಾಣ ಸೃಷ್ಟಿಯಾಗಿದೆ. ಹಾಗೂ ಏನು ಒಳಚರಂಡಿ ವ್ಯವಸ್ಥೆ ಈಗಾಗಲೇ ಸುಮಾರು ವರ್ಷಗಳಿಂದ ಮಾಡಿದ್ದಾರೆ. ಆದರೂ ಸಹ ನೀರು ಯಾವ ಕಡೆಯೂ ಹೋಗ್ತಾ ಇಲ್ಲ. ನೀರು ಅಲ್ಲೇ ಒಂದು ಶೇಖರಣೆ ಆಗಿರೋದ್ರಿಂದ ಅಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಇವತ್ತು ವೃದ್ಧರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಸಾರ್ವಜನಿಕರಿಗಂತೂ ತುಂಬ ತೊಂದರೆ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಒಂದು 4-5 ದಿನಗಳಿಂದ ನಾನು ಒಂದು ಲೈವ್ ಮಾಡಿದ್ದೆ, ಅಧಿಕಾರಿಗಳಿಗೆ ತಲುಪುತ್ತೆ ಅನ್ನೋ ಒಂದು ಲೆಕ್ಕದಲ್ಲಿ ಮಾಡಿದ್ದೆ. ಇವತ್ತು ನಾವು ಮಹದೇವಪುರ ಕ್ಷೇತ್ರ, ಇವತ್ತೇನು ನಮ್ಮ ಆಯುಕ್ತರು ಇದ್ದಾರೆ, ಸುಧಾಕರ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಏನೋ ಒಂದು ಕುಂದುಕೊರತೆಗಳನ್ನು ಅವರಿಗೆ ಮನವರಿಕೆ ಮಾಡಿದ್ದೀವಿ. ತಾವು ಸಹ ಆಯಿತು, ನಾವು ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ತಾವುಗಳು ಏನೇ ಇದ್ದರೂ ಸಹ ಬಂದು ನಮ್ಮ ಭಾಗಕ್ಕೆ ಬಂದು ನಮ್ಮ ಕುಂಬೇನಗರ 2ನೇ ಮುಖ್ಯ ರಸ್ತೆ ಹತ್ರ ಬಂದು ತಾವು ಅದನ್ನು ವಿಶ್ಲೇಷಣೆ ಮಾಡಿ ಅಲ್ಲಿನ ವಿಚಾರವನ್ನು ತಾವು ತಿಳಿದುಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ಕಳೆದ ಬಾರಿ ಸ್ಥಳೀಯರು ಮಾಡಿದ್ದಾರೆ. ಸ್ಥಳೀಯರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಫೋನ್ಗಳು ಮಾಡಿದಾಗ ಯಾವುದೇ ಅಧಿಕಾರಿಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಿದ್ದ ಕಾರಣ ನಮ್ಮ ಸಂಘಟನೆ ಬಳಿ ಬಂದಿದ್ದಾರೆ. ನಾವು ಇದನ್ನು ಹೋರಾಟದ ಮುಖಾಂತರ ಅವ್ರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು, ಮಹಿಳಾ ಪದಾಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಅವ್ರಿಗೊಂದು ಮನವಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿದೆ ಸರ್? ಮುಂದಿನ ದಿನಗಳಲ್ಲಿ ಇವತ್ತು ಮಹದೇವಪುರ ಕ್ಷೇತ್ರ ಮಟ್ಟಕ್ಕೆ ಸುಮಾರು ನಮ್ಮ ಕಾರ್ಯಕರ್ತಗಳು ಒಂದು 15-20 ಜನ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ರಸ್ತೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು ಮತ್ತು ನೀರಿನ ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳಿದ್ರೆ BBMPಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಮತ್ತು ಅವರಿಗೆ ನೇರವಾಗಿ ನಾನು ಎಚ್ಚರಿಕೆನೂ ಸಹ ಕೊಡ್ತಾ ಇದ್ದೀನಿ ಸರ್. ನಾವು ಕುಂಬೇನಗರದಿಂದ ಬಂದಿರೋದು. ನಮ್ಮ ಮನೆ ಮುಂದೆ ಮೋರಿ ಕೆರೆ ಥರ ಆಗಿದೆ. ಅದನ್ನ ಯಾರೂ ರೆಸ್ಪಾನ್ಸೇ ಇಲ್ಲ. ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರೂ ಯಾರೂ ಬಂದು ನೋಡಿಲ್ಲ, ಅಲ್ಲಿ ಏನೂ ಮಾಡಿಲ್ಲ. ಕಾಯಿಲೆಗಳಂತೂ ಹೆಚ್ಕೊತಾನೇ ಇದೆ. ಮನೇಲಿ ಕಾಯಿಲೆದವ್ರು ಇದ್ದಾರೆ. ಸುತ್ತಮುತ್ತ ಎಲ್ಲ ಜನಕ್ಕೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬರ್ತಾಯಿದೆ. ಮತ್ತು ಅಲ್ಲಿ ರೋಡ್ ಇಲ್ಲ, ನೀರಿಲ್ಲ. ಮೇಯ್ನಾಗಿ ವರ್ಷೋತ್ತವಿಂದ ನೀರಿಲ್ಲ. ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ನಾವು ಹೋಗಿ ಕೇಳಿ ಸಾಕಾಯಿತು ಅಲ್ಲಿರೋರನ್ನ. ಯಾರು ಅದಕ್ಕೆ ವಾಟರ್ ಲೈನು ಬೋರ್ ಕೆಟ್ಟಿದೆ ಅಂತಾರೆ, ಈ ಕಡೆ ಪೈಪ್ ಹೊಡೆದೋದ್ರೂ ಕೂಡ ನಾವೇ ರೆಡಿ ಮಾಡಿಸ್ಬೇಕು. ಅದಕ್ಕೂ ಬಂದು ರೆಸ್ಪಾನ್ಸ್ ಮಾಡಲ್ಲ. ರೋಡ್ ಅಂತೂ ನೋಡೋದೇ ಬೇಡ. ಗುಂಡಿಗಳು ಎಲ್ಲೆಲ್ಲಿದೆ ಅಂತ ಲೆಕ್ಕ ಹಾಕೋದೇ ಬೇಡ, ಅಷ್ಟಿದೆ. ಫುಲ್ಲು ಗುಂಡಿನೇ ಇರೋದಲ್ಲಿ. ಬಂದು ನೋಡಬೇಕು. ಅಲ್ಲಿ ಯಾರು ಅಧಿಕಾರಿಗಳವರೇ ಬರಲೇಬೇಕು. ಬಂದಿಲ್ಲ ಅಂದರೆ ನಾವು ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕೋ ಎಲ್ಲ ಮಾಡ್ತೀವಿ. ಅಲ್ಲಿ ಏನಾಗಬೇಕೋ ಮಾಡೋ ಗಂಟನೂ ಬಿಡಲ್ಲ ನಾವು. ಎಲ್ಲ ಇಲ್ಲಿ ಸ್ಥಳೀಯರೆಲ್ಲ ಬಂದಿದ್ದೀವಿ ನಾವು, ಅಕ್ಕಪಕ್ಕದವರೇ ಎಲ್ಲರೂ. ಇನ್ನೂ ಬರ್ತಾ ಇದ್ದಾರೆ, 20 ಜನ ಮೇಲೆ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಮಾತಾಡಿ. ಜನಪ್ರತಿನಿಧಿಗಳು ಹೋಗಿದ್ದೀವಿ, ಎಲ್ಲ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಇವಾಗ ಇದಕ್ಕೆ ಕ್ರಮ ತಗೊಳ್ಳೋಕ್ಕೆ ನಮ್ಮ ಬ್ರದರ್ ಬಂದಿದ್ದಾರೆ. ಅವರು ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿಕೊಟ್ರೆ ನಮಗೆ ತುಂಬ ಖುಷಿ. ಅವ್ರನ್ನಂತೂ ಸಾಯೋವರೆಗೂ ಮರೆಯಲ್ಲ ಇಲ್ಲಿರೋರೆಲ್ಲ. ಮಾತಾಡಿ. ಕುಂಬೇನಗರದಿಂದ ಬಂದಿದ್ದೀವಿ. ನಮ್ಮ ಸಮಸ್ಯೆ ಏನಂದರೆ, 2nd ಕ್ರಾಸ್ ಕುಂಬೇನಗರದಲ್ಲಿ ನಮ್ಮ ವಾರ್ಡಲ್ಲಿ ಆ ರೋಡಲ್ಲಿ 2ನೇ ಕ್ರಾಸಲ್ಲಿ ತುಂಬ ಹಳ್ಳ ದಿನ್ನೆಗಳಿದ್ದು ಟ್ಯಾಕ್ಟ್ರುಗಳೆಲ್ಲ ಜಾಸ್ತಿ ಓಡಾಡಿ ರೋಡೇ ತುಂಬ ಕೆಟ್ಟೋಗಿದೆ. ಅದರಲ್ಲಿ ಓಡಾಡೋಕ್ಕೆ ಸ್ಕೂಲ್ ಮಕ್ಕಳುಗಳು, ವ್ಯಾನುಗಳು ಎಲ್ಲನೂ ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ. ಇದ್ರ ಬಗ್ಗೆ ನಾವು ಆದಷ್ಟು ಬೇಗ ನಾವು ಕಂಪ್ಲೇಂಟ್ ಮಾಡಿದ್ದೀರಿ ಆಲ್ರೆಡಿ. ಇದಕ್ಕೇನಾದರೂ ಪರಿಹಾರ ಕೊಟ್ಟು ಅದನ್ನು ಸರಿ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಬಂದು ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ಅವರು ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಬಂದಿದ್ದೀವಿ.
ಮುಂದಿನ ಕ್ರಮ ಅವ್ರು ಏನು ತಗೊತಾರೋ ನೋಡ್ತೀವಿ. ಅವರು ಬೇಗ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಮುಂದೆ ಬಂದು ಇಲ್ಲಿ ಪ್ರತಿಭಟನೆ ಮಾಡೋಕ್ಕೂ ರೆಡಿ ಇದ್ದೀವಿ. ಅದು ನೀರಿನ ಸಮಸ್ಯೆನೂ ಜಾಸ್ತಿ ಆಗಿದೆ. ಮನೆಗಳಿಗೆ ನೀರು ಇಲ್ದಿರ ನೀರಿಗೆ ನಾವು ವಾಟರ್ಮ್ಯಾನ್ಗೆ ಕಂಪ್ಲೇಂಟ್ ಮಾಡಿದ್ರೇನು ವಾಟರ್ಮ್ಯಾನೂ ಕಿವಿ ಮೇಲೆ ಹಾಕ್ಕೊತಾ ಇಲ್ಲ. ಆಮೇಲೆ ನಮ್ಮ ಏರಿಯಾದಲ್ಲಿ ದೊಡ್ಡವರು ಅವರು ಬಾಡಿಗೆ ಮನೆಗಳಲ್ಲಿರೋರು ಒಳಗೊಳಗೆ ಚೆನ್ನಾಗಿ ಅವರೇ ಎಲ್ಲ ಮೋಟ್ರುಗಳು ಹಾಕ್ಕೊಂಡು ಒಳಗೊಳಗೆ ನೈಟು ನೀರು ಬಿಡಿಸ್ಕೊತಾರೆ. ನಮ್ಮಂಥ ಚಿಕ್ಕ ರೋಡ್ಗಳಲ್ಲಿ ನಮ್ಮಂಥ ಮನೆಗಳವರು ನಾವು ಎಷ್ಟು ಕೇಳಿದ್ರೂ ನಮಗೆ ನೀರೇ ಬಿಡ್ತಾ ಇಲ್ಲ. ಏನಾದರೂ ಹೇಳಿದ್ರೆ ಬೋರ್ ಕಿಟ್ಟೋಗಿದೆ, ಪೈಪ್ ರಿಪೇರಿ ಆಗಿದೆ ಅಂತ ಹೀಗೆ ಜವಾಬು ಹೇಳ್ಕೊಂಡು ಒಂದು ವರ್ಷದಿಂದ ಇದೇ ರೀತಿ ಕಾಲ ಹಾಕ್ತಾಯಿದ್ದಾರೆ. ನಾವು ನೀರು ಓಡಿಸ್ಕೊಂಡು ದುಡ್ಡು ಕೊಟ್ಟು ನೀರು ಓಡಿಸ್ಕೊತಾ ಇದ್ದೀವಿ. ಆಮೇಲೆ ಈಗ ಮಳೆಗಾಲ ಆಗಿರೋದ್ರಿಂದ ಮೋರಿಗಳು ತುಂಬೋಗಿ ರೋಡುಗಳು ಹಳ್ಳ ದಿನಗಳಾಗಿ ತುಂಬ ನೋಡೋಕ್ಕೆ ರೋಡ್ ಖರಾಬಾಗಿದೆ, ಓಡಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಈ ಸಮಸ್ಯೆನ ಆದಷ್ಟು ಬೇಗ ಪರಿಹರಿಸ್ತಾರೆ ಅಂತ ನಂಬ್ಕೊಂಡು ನಾವು ಇಷ್ಟು ದೂರ ನಾವೆಲ್ಲ ಸ್ಥಳೀಯರು ಒಗ್ಗೂಡ್ಕೊಂಡು ಬಂದಿದ್ದೀವಿ. ನಿಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ ಸಂಘಟನೆಯವರು ಬಂದಿದ್ದಾರೆ. ಕನ್ನಡ ರಕ್ಷಣಾ ವೇದಿಕೆಯವರು ಅವ್ರ ಜೊತೆ ನಾವು ಕೈಗೂಡಿಸಿ ಸ್ಥಳೀಯರು ನಾವು ಅಲ್ಲೇ ಇರೋರು ಬಂದಿದ್ದೀವಿ. ನಾವೆಲ್ಲರೂ ಸೇರ್ತೀವಿ, ಇನ್ನೂ ಇದ್ದಾರೆ, ಎಲ್ಲರೂ ಸೇರ್ತೀವಿ. ಏನು ಮಾಡಬೇಕೋ ನಾವು ಮಾಡ್ತೀವಿ ಖಂಡಿತವಾಗೂ. ಇದನ್ನಂತೂ ನಿಲ್ಲಕ್ಕೆ ಬಿಡಲ್ಲ. ಇನ್ನು ಯಾರು ಬರ್ತಾರೋ ಬಿಡ್ತಾರೋ, ನಮಗಂತೂ ತುಂಬಾ ತೊಂದರೆಗಳಾಗಿದೆ. ಇದಕ್ಕಂತೂ ನಾವು ಎಲ್ಲರೂ ಸೇರ್ತೀವಿ, ಒಗ್ಗಟ್ಟಾಗಿದ್ದೇ ಇರ್ತೀವಿ. ನಾವು ಮಾಡ್ತೀವಿ ಇದನ್ನು. ಅಲ್ಲಿವರೆಗೂ ಬಿಡಲ್ಲ. ಅಧಿಕಾರಿಗಳು ಯಾರೇ ಆಗಿರ್ಬೋದು, ಬಿಡಲ್ಲ ಅಂದರೆ ಬಿಡಲ್ಲ ನಾವು. ಏನು ಈ ದಿನ ಮಾದೇಪುರ ವಿಧಾನಸಭಾ ಕ್ಷೇತ್ರ BBMPಗೆ ಬಂದು ಕುಂಬೇನಗರ ಸಮಸ್ಯೆಯನ್ನು ಎತ್ತುಕೊಂಡ್ಬಂದು ಒಂದು ಮನವಿ ಕೊಡೋದ್ರ ಮುಖಾಂತರ ಏನು ಕುಂಬೇನಗರ ಅಡ್ಡರಸ್ತೆ, ಎರಡನೇ ಅಡ್ಡರಸ್ತೆಯಲ್ಲಿ ತುಂಬ ರಸ್ತೆ ಮತ್ತು ಒಳಚರಂಡಿ ಹದ್ಗೆಟ್ಟಿರೋದ್ರಿಂದ ಸಾರ್ವಜನಿಕರು ಇವಾಗ ಅಧಿಕಾರಿಗಳ ಹತ್ರ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಗೆ ಅಧಿಕಾರಿಗಳು ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರ ಕೊಡಬೇಕಾಗಿ ಈ ಮೂಲಕ ಕೇಳ್ಕೊತೀವಿ. ಹಾಗೆ ಈಗ ಸಾರ್ವಜನಿಕರಿಗೆ ಯಾರು ಏನು ಕೇಳ್ತಾರೆ ಅಂದರೆ ಅವ್ರ ಮೂಲಭೂತ ಸೌಕರ್ಯನೇ ಮೇಯ್ನ್ ಕೇಳೋದು. ಸಾವಿರಾರು ಕೋಟಿ ಅನುದಾನಗಳು ಅಂತ ಬಿಡುಗಡೆ ಮಾಡ್ಕೊತಾರೆ, ಆದರೆ ರಸ್ತೆಗಳಾಗಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಒದಗಿಸ್ತಾ ಇಲ್ಲ. ಆದ್ದರಿಂದ ಅಧಿಕಾರಿಗಳು ದಯವಿಟ್ಟು ಇದೊಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ರಸ್ತೆ ಮತ್ತು ಎಲ್ಲ ರೀತಿಯಲ್ಲಿ ಕ್ರಮ ತಗೊಬೇಕಂತ ಈ ಮೂಲಕ ಕೇಳ್ಕೊತೀವಿ.